ಸುಜಾತಾ ಭಟ್ ಸತ್ಯ ಗಿರೀಶ್ ಮಟ್ಟಣ್ಣನವರ್ ಶೇಕ್ ಆಗಿದ್ದಾರೆ. ಈಗಾಗಲೇ ನಾನು ಹೇಳಿದಂತಹದ್ದೆಲ್ಲ ಕಟ್ಟುಕತೆ ಅಂತ ಒಂದು ಯೂಟ್ಯೂಬ್ ಚಾನೆಲ್ಗೆ ರಿಯಾಕ್ಟ್ ಮಾಡ್ತಾರೆ. ಸುಜಾತಾ ಭಟ್ ಭೇಟಿ ಮಾಡಿದ್ದು ನಿಜ, ದೆಹಲಿಗೆ ಹೋಗಿದ್ದು ನಿಜ ಅನ್ನುವಂತಹ ಹೇಳಿಕೆಯನ್ನು ನೀಡಿದ್ದು, ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ, ನ್ಯಾಯ ಕೊಡಿಸಿ ಎಂದು ನಮ್ಮ ಮುಂದೆ ಬಂದಿದ್ರು ಅಂತ ಗಿರೀಶ್ ಮಟ್ಟಣ್ಣನವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಆಕೆಯ ವಿಡಿಯೋ ನೋಡಿದ ಬಳಿಕ ಭೇಟಿಯಾಗಿದ್ದೆವು ಅಂತ ಹೇಳಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಬುರುಡೆ ಫೈಲ್ಸ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಟ್ವಿಸ್ಟ್ ಆಚೆ ಬರ್ತಾ ಇದೆ. ನಾವು ಸುಜಾತಾ ಭಟ್ಟನ್ನ ಭೇಟಿಯಾಗಿದ್ದು ನಿಜ ಅಂತ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ದಾರೆ. ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ರು. ಅವರ ವಿಡಿಯೋ ನೋಡಿದ ಬಳಿಕ ಅವರನ್ನ ಭೇಟಿಯಾಗಿದ್ದೋ, ನ್ಯಾಯ ಕೊಡಿಸಿ ಎಂದು ನಮ್ಮ ಮುಂದೆ ಬಂದಿದ್ರು ಅಂತ ಗಿರೀಶ್ ಮಟ್ಟಣ್ಣನವರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೇ ಒನ್ನಿಂದನೂ ಕೂಡ ಒಂದೊಂದೇ ರೀತಿಯಾದಂತಹ ಸ್ಫೋಟಕ ಟ್ವಿಸ್ಟ್ಗಳು ಸಿಗ್ತಾನೆ ಬರ್ತಾ ಇದೆ. ಇನ್ನು ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಗಂಟೆಗೊಂದು ಗಳಿಗೆಗೊಂದು ಹೇಳಿಕೆಯನ್ನ ನೀಡ್ತಾ ಇದ್ದು, ಈಗ ಅನನ್ಯ ಭಟ್ ನಾಪತ್ತೆ ಪ್ರಕರಣವನ್ನು ಕೂಡ SIT ಅಧಿಕಾರಿಗಳಿಗೆ ವಹಿಸಿ ಆದೇಶವನ್ನ ನೀಡಲಾಗಿದೆ. ಒಂದ್ಸಲ ಹೇಳ್ತಾರೆ, ನನಗೆ ಅನನ್ಯ ಭಟ್ ಅನ್ನುವಂತಹ ಮಗಳು ಇದ್ದಿದ್ದು ನಿಜ, ನಾನು ಯಾವುದೇ ರೀತಿಯಾದಂತಹ ಕಟ್ಟುಕತೆಯನ್ನ ಹೇಳ್ತಿಲ್ಲ, ಇದು ವಾಸ್ತವ ಅಂತ ಹೇಳ್ತಾರೆ. ಮತ್ತೊಂದ್ಸಲ ಹೇಳ್ತಾರೆ, ಅಂದ್ರೆ ಕಳೆದ ಕೆಲವು ಗಂಟೆಗಳ ಹಿಂದೆ ಅಷ್ಟೇ ಒಂದು ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ರಿಯಾಕ್ಟ್ ಮಾಡ್ತಾರೆ. ನಾನು ಹೇಳಿದ್ದೆಲ್ಲ ಸುಳ್ಳು, ಒತ್ತಡಕ್ಕೆ ಮಣಿದು ನಾನು ಆ ರೀತಿಯಾಗಿ ಹೇಳಿದ್ದೆ ಅಂತ ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯಂತ್ ಟಿ ಶೆಟ್ಟಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿ ಯೂಟ್ಯೂಬ್ ಚಾನೆಲ್ಗೆ ಮಾತನಾಡ್ತಾರೆ. ಆದರೆ ಅದಾದ ಕೆಲವೇ ನಿಮಿಷಗಳ ಅಂತರದಲ್ಲಿ ನಾನು ಯೂಟ್ಯೂಬ್ ಚಾನೆಲ್ಗೆ ಆ ರೀತಿ ರಿಯಾಕ್ಟ್ ಮಾಡಿದ್ದು ಒತ್ತಡಕ್ಕೆ ಮಣಿದು ಅಂತ ರಿಯಾಕ್ಟ್ ಮಾಡ್ತಾರೆ. ಈಗ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣನವರು ಕೂಡ ಏನು ಲೈವ್ ಬಂದು ಒಂದು ರೀತಿಯಾದಂತಹ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ನಾವು ಸುಜಾತಾ ಭಟ್ ಅವರನ್ನ ಭೇಟಿಯಾಗಿದ್ದು ನಿಜ, ದೆಹಲಿಯಲ್ಲಿ ಭೇಟಿಯಾಗಿದ್ವಿ, ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಅವರು ಹೇಳಿದ್ರು, ನ್ಯಾಯ ಕೊಡಿಸಿ ಅಂತ ನಮ್ಮ ಬಳಿ ಬಂದಿದ್ರು ಅಂತ ಗಿರೀಶ್ ಮಟ್ಟಣ್ಣನವರ್ ಈಗ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಆಕೆಯ ವಿಡಿಯೋ ನೋಡಿದ ಬಳಿಕ ಭೇಟಿಯಾಗಿದ್ದೆವು ಅಂತ ಗಿರೀಶ್ ಮಟ್ಟಣ್ಣನವರ್ ಹೇಳಿದ್ದು, ಗಿರೀಶ್ ಮಟ್ಟಣ್ಣನವರ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದು, ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ SIT ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಾಸ್ಕ್ ಮ್ಯಾನ್ ಅನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಮಧ್ಯೆ ಸುಜಾತಾ ಭಟ್, ನನಗೆ ಅನನ್ಯ ಭಟ್ ಅನ್ನುವಂತಹ ಒಬ್ಬಳು ಮಗಳಿದ್ದಳು, ಆಕೆ ಧರ್ಮಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಣಿಯಾಗಿದ್ದು ಆಕೆ ಸತ್ತು ಹೋಗಿದ್ದಾಳೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ನೀಡಿದ್ರು. ಒಟ್ಟಾರೆಯಾಗಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ನೀಡ್ತಾನೆ ಬರ್ತಿದ್ದಾರೆ.